ಶಿವಶಂಕರ್ ಮೇಡಮ್, ನಿಮ್ಮ ಮೊದಲನೇ ರಿಯಾಕ್ಷನ್ ತಗೋತೀನಿ ಆ್ಯಂಡ್ ಸ್ವಲ್ಪ ಕ್ವಿಕ್ ಆಗಿ ತಗೊಳ್ಳೋದಕ್ಕೆ ಬಯಸ್ತೀನಿ. ನೀವೇನಾರು ಜನವರಿಯನ್ನು ಹಿಂದೂಗಳನ್ನು ಒಟ್ಟು ಮಾಡೋಣ, ಹಿಂದೂಗಳನ್ನು ಒಟ್ಟು ಮಾಡಿ ನಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಣ ಅಂತ ರಾಮ ಮಂದಿರ ಇಟ್ರಿ. ಅವ್ರು ಹೆಂಗೂ ಹಿಂದೂಗಳು ನಮಗೆ ಸಿಗಲ್ಲ, ನಾವು ಮುಸ್ಲಿಮ್ರು ಇಟ್ಕೋತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ. ನೀವು ಮಾಡ್ತಿರೋದನ್ನೇ ಅಲ್ವಾ ಅವ್ರು ಮಾಡ್ತಿರೋದು? ನೀವು ಲಾರ್ಜರ್ ಎಕ್ಸ್ಟೆಂಟಲ್ಲಿ ಮಾಡ್ತಿದ್ದೀರಿ, ಅವ್ರು ಪಾಪ ರಾಜ್ಯದಲ್ಲಿ ಮಾತ್ರ ರಾಜ್ಯಕ್ಕೆ ಸೀಮಿತ ಮಾಡ್ಕೋತಾರೆ. ಮೊದಲನೇದಾಗಿ ರಾಮ ಮಂದಿರ ನಿರ್ಮಾಣ ಏನಿದೆ ಇದು ಬರೀ ಹಿಂದೂಗಳು ಮಾಡಬೇಕು ಅಂತ ಅನ್ಕೊಂಡಿರೋವಂಥದ್ದಲ್ಲ. ಇಡೀ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನ ಎಮೋಷನಲ್ ಬಾಂಡಿಂಗ್ ಇದು, ಆಯ್ತಾ? ಪ್ರತಿಯೊಬ್ಬರು ಇಲ್ಲಿ ಮಂದಿರ ಆಗಬೇಕು ಅಂತ. ಹಾಗಿದ್ದಾಗ ನಾವು ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹ ಮಾಡಕ್ಕೆ ಹೋದಾಗ ಬರೀ ಹಿಂದೂಗಳೇ ದೇಣಿಗೆ ಕೊಡಬೇಕಿತ್ತಲ್ಲ. ಯಾಕೆ ನಮಗೆ ಕ್ರೈಸ್ತರು, ಮುಸಲ್ಮಾನರು, ಜೈನರು, ಸಿಖ್ಖರು ಎಲ್ಲರೂ ಕೊಟ್ಟಿದ್ದಾರೆ. ಸಹಸ್ರ ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಭಾರತೀಯರು ಇಲ್ಲಿ ಹಿಂದುತ್ವ ಇಟ್ಸ್ ನಾಟ್ ಜಸ್ಟ್ ಅ ಧರ್ಮ, ಇಟ್ಸ್ ನಾಟ್ ಜಸ್ಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್. ಸೊ ನಾವೆಲ್ಲ ಭಾರತೀಯರು, ನಾವು ಹಿಂದುತ್ವದ ಕೆಳಗಡೆ ಬರುವಂಥವ್ರು. ಹಾಗಾಗಿ ಎಲ್ಲರೂ ದೇಣಿಗೆ ಕೊಟ್ಟಿರುವಂಥದ್ದು. ಇದು ಇಡೀ ದೇಶಕ್ಕೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಂಥ ಸಮಯದಲ್ಲಿ ಕಾಂಗ್ರೆಸ್ಗೆ ನಾನು ಹೇಳ್ತೀನಿ ನೋಡಿ, ತುಷ್ಟೀಕರಣ ರಾಜಕಾರಣದ ಪಿತಾಮಹ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಅದಕ್ಕೆ ಸಾರಥಿ ರಾಜ್ಯದಲ್ಲಿ, ಆಯ್ತಾ? ಅವ್ರ ಮುಂದೆ ಕಣ್ಣು ಮುಂದೆ ಈಗ ಲೋಕಸಭಾ ಎಲೆಕ್ಷನ್ಸ್ ಸರ್ವೆಗಳು ಬರ್ತಾ ಇದೆ. ಪ್ರತಿಯೊಂದು ಸರ್ವೆ ಕೂಡ ಹೇಳ್ತಾ ಇರೋದು ಸೋಲುಣ್ತಾರೆ ಅಂತ. ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬರುತ್ತೆ ಅಂತ ಇಡೀ ದೇಶದಲ್ಲಿ. ಮತ್ತೆ ಮೋದಿಜಿ ಅಧಿಕಾರಕ್ಕೆ ಬರ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಈಗಲೇ ಅವ್ರಿಗೆ ಅವರ ಸೋಲು ಕಣ್ಣು ಮುಂದೆ ಇದೆ. ಹಾಗಾಗಿ ಯಾವ್ಯಾವ ರೀತಿ ಟ್ಯಾಕ್ಟಿಕ್ಸ್ ಮಾಡ್ಬೋದು ಮಾಡಕ್ಕೆ ಈಗಲಿಂದ ಶುರು ಮಾಡ್ಕೊಂಡಿದ್ದಾರೆ. ಮತ್ತೆ ಇಡೀ ದೇಶದಲ್ಲಿ ಇವಾಗ ಏನು ರಾಮ ಮಂದಿರದ ಒಂದು ಹಬ್ಬದ ಅಲೆ, ಮಂತ್ರಾಕ್ಷತೆಗಳು ಮನೆ ಮನೆಗೆ ತಲುಪ್ತಾ ಇದ್ದಾವೆ, ಅಯೋಧ್ಯ ಫೋಟೋಗಳು ತಲುಪ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲರೂ ಸನ್ನದ್ಧರಾಗಿದ್ದಾರೆ ಈ ಒಂದು ಹಬ್ಬವನ್ನ ಕಣ್ತುಂಬಿಸ್ಕೊಳ್ಳಕ್ಕೆ, ಆ ದಿನ ಪೂಜೆ ಮಾಡಲಿಕ್ಕೆ ಅವರವರ ಮನೆಗಳಿಂದ. ಅಂತಹ ಒಂದು ಸಂದರ್ಭದಲ್ಲಿ ಏನೋ ಒಂದು ಶಾಂತಿ ಸೌಹಾರ್ದತೆಯನ್ನ ಕದಡೋ ಅಂಥದ್ದೇ ಮಾಡುತ್ತಿರೋವಂಥದ್ದು ಸಿದ್ದರಾಮಯ್ಯನವರು. ಇನ್ನು ಯಾವುದೇ ಪಾಸಿಟಿವ್ ಆಕ್ಷನ್ಸ್, ಡೆವಲಪ್ಮೆಂಟಲ್ ಆಕ್ಷನ್ಸ್ ರಾಜ್ಯದಲ್ಲಿ ಯಾವುದೂ ಇಲ್ಲ ನೋಡಿ. ಅವರು ಒಂದು ಅಪೀಸ್ಮೆಂಟ್ ಮಾಡಬೇಕು, ತುಷ್ಟೀಕರಣ ಮಾಡಬೇಕು ಅಂತಂದ್ರೆ ಒಂದು ಕೋಮಿನ ವಿರುದ್ಧ, ಆಯ್ತಾ? ಅವರಿಗೆ ಎಜುಕೇಶನ್ ಕೊಡಿ, ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಿ, ಅವರ ಹೆಣ್ಣು ಮಕ್ಕಳ ಸಶಕ್ತೀಕರಣ ಮಾಡಿ, ಪ್ರತಿಯೊಂದನ್ನು ಮಾಡ್ರಿ, ಯೋಜನೆಗಳು ಕೊಡಿ, ಅವ್ರ ಫಲಾನುಭವಿಗಳಾಗ್ಲಿ. ಅದು ಬಿಟ್ಟು ಬರೀ ವೋಟ್ ಬ್ಯಾಂಕಿಗೋಸ್ಕರ 1947 ಅಲ್ಲಿ ಯಾವ ರೀತಿ ಇದ್ರೋ ಅದೇ ರೀತಿ ಅದೇ ಕಂಡೀಷನ್ ಅಲ್ಲೇ ಇವತ್ತು ಇರುವಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಿರುವಂಥ ರಾಜ್ಯಗಳಲ್ಲಿ. ಅದೇ ನಮ್ಮ ಸರ್ಕಾರ, ಮೋದಿಜಿ ಸರ್ಕಾರ ಬಂದ ಮೇಲೆ ಫ್ರಮ್ ಪಾಸ್ಟ್ 2014 ಅಪ್ ಟು 23 ಜಸ್ಟ್ ಸಿ ದ ಡೇಟಾ ವಾಟ್ಸ್ ಬೀನ್ ಗಿವನ್. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹೆಣ್ಣು ಮಕ್ಕಳಲ್ಲಿ, ಎಸ್ಪೆಷಲಿ ನಾನು ಹೇಳ್ತಾ ಇರೋವಂಥದ್ದು ಮೈನಾರಿಟೀಸ್ ಹೆಣ್ಣು ಮಕ್ಕಳಲ್ಲಿ. ಬಿಜೆಪಿ ಸರ್, ಶಿವಶಂಕರ್ ಸರ್ ಹೇಳ್ತಾ ಇದ್ರು ಒಂದೇ ನಾಣ್ಯದ ಎರಡು ಮುಖಗಳು ಈ ಪಕ್ಷಗಳು ಅಂತ. ಶಿವಶಂಕರ್ ಸರ್, ದಯವಿಟ್ಟು ನಮ್ಮನ್ನು ಕಾಂಗ್ರೆಸ್ ಜೊತೆಗೆ ಕಂಪೇರ್ ಮಾಡಬೇಡಿ. ಬಿಕಾಸ್ ನಮ್ಮ ನಾಯಕರು, ನಮ್ಮ ಪಕ್ಷ ಏನಿದೆ ಇಡೀ ಭಾರತ ದೇಶದ ಎಲ್ಲರಿಗೂ ಸೇರಿರೋ ಅಂಥದ್ದು. ಅಂಡ್ ನಾವು ಯಾವುದೇ ಒಂದು ಧರ್ಮನ ಇಟ್ಕೊಂಡು ಆಟ ಆಡೋ ಅಂತವ್ರಲ್ಲ ಸರ್. ನಮ್ಮ ಯೋಜನೆಗಳು, ನೂರಾರು ಯೋಜನೆಗಳು ಇಡೀ ದೇಶದ 140 ಕೋಟಿ ಜನಸಂಖ್ಯೆಗೆ ಮಾಡುವಂಥದ್ದು. ಯಾವುದೇ ಒಬ್ಬರಿಗೆ 1000 ಕೋಟಿ, ಇನ್ನೊಬ್ಬರಿಗೆ 10,000 ಕೋಟಿ ಕೊಟ್ಟು ಅವ್ರನ್ನ ತುಷ್ಟೀಕರಣ ಮಾಡ್ಕೊಳ್ಳೋ ಅಂತ ಪಕ್ಷ ನಮ್ಮದಲ್ಲ, ನಮ್ಮ ನಾಯಕರು ಅದು ಅಲ್ಲ.